ಆರಾಧನೆ ಅನ್ನುವುದು ಬಹಳಷ್ಟು ಜನರಲ್ಲಿ ತಿಳ್ಕೊಳ್ಳುವಂತ ವಿಷಯ ಏನಂದ್ರೆ ಎರಡು ಹಾಡುಗಳನ್ನು ಹಾಡುವುದು. ಯೇಸು ಸ್ವಾಮಿ ಯಾವುದು ಆರಾಧನೆ ಅಂತ ಹೇಳಿದ, ಹೋಗುವ ಸ್ಥಳದಲ್ಲಿ, ಬರುವಂತ ಸ್ಥಳದಲ್ಲಿ, ನೀನು ಕೆಲಸ ಮಾಡುವಂತ ಜಾಗದಲ್ಲಿ, ಯಾವುದೇ ಸ್ಥಳದಲ್ಲಿ ನಿದ್ರೂ ಕೂಡ, ಹಾಗಾಗಿ ನೀನು ಹಳೆಯ ರೀತಿಯಲ್ಲ ದೇವರನ್ನ ಆರಾಧನೆ ಮಾಡೋದು, ಹೊಸ ರೀತಿಯಲ್ಲಿ ದೇವರ ನೀನು ಆರಾಧನೆ ಮಾಡುವನಾಗಿದೆ. ಇವತ್ತು ನಾನು ಸಾರುವಂತ ಸಂದೇಶದ ಅಂಶ ನಿಜವಾದ ಆರಾಧನೆ. ಗಮನಿಸಿ, ಆರಾಧನೆ ಅನ್ನುವುದು ಬಹಳಷ್ಟು ಜನರಲ್ಲಿ ತಿಳ್ಕೊಳ್ಳುವಂತ ವಿಷಯ ಏನಂದ್ರೆ ಎರಡು ಹಾಡುಗಳನ್ನು ಹಾಡುವುದು ಅಥವಾ ಸ್ಲೋ ನಿಧಾನವಾಗಿ ಹಾಡುವಂಥದ್ದು. ಹಾಡುಗಳನ್ನು ಹಾಡುವುದು ಆರಾಧನೆ ಎಂಬುದಾಗಿ ತಿಳ್ಕೊಳ್ತಾರೆ. ಇನ್ನು ಆರಾಧನೆ ಅಂದ್ರೆ ಎದ್ದು ನಿಂತ್ಕೊಂಡು ಆರಾಧನೆ ಮಾಡೋಣ ಅಂದಾಗ ಎದ್ದು ನಿಂತ್ಕೊಂಡು ಸುಮ್ಮನೆ ನಿಂತುಕೊಳ್ಳುವುದು ಆರಾಧನೆ ಎಂಬುದಾಗಿ ಅನೇಕರು ತಿಳ್ಕೊಳ್ತಾರೆ. ನೋಡಿ, ಆರಾಧನೆ ಅಂದ್ರೆ ಏನು? ಯೇಸು ಸ್ವಾಮಿ ಯಾವುದು ಆರಾಧನೆ ಅಂತ ಹೇಳಿದ, ಯಾವ ರೀತಿಯಲ್ಲಿ ಆರಾಧನೆ ಇರಬೇಕೆಂಬುದಾಗಿ ಹೇಳಿದನೆಂಬುದಾಗಿ ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗುವಂತರಾಗಿರೋಣ. ಎಷ್ಟು ಜನಕ್ಕೆ ಆಸೆ ಇದೆ ಈ ವರ್ಷ ನಾನು ನಿಜವಾದ ಆರಾಧನೆ ಮಾಡಬೇಕು? ಆಮೇನ್. ಇಲ್ಲಿಂತವರು ವರ್ಷ ಆರಾಧನೆ ನಾಯಕರು ಹೇಳ್ತಾರೆ, ಎದ್ದು ನಿಂತ್ಕೊಂಡು ನಾವು ದೇವರನ್ನ ಆರಾಧನೆ ಮಾಡೋಣ. ಬಹಳ ಜನ ಎದ್ದು ನಿಂತ್ಕೊಳ್ತಾರೆ, ಕೆಲವರು ಸುಮ್ಮನೆ ಇರ್ತಾರೆ, ಕೆಲವರು ಚಪ್ಪಾಳ ತಡ್ತಾರೆ, ಕೆಲವರು ಏನೋ ಅವ್ರು ಆಡ್ತಾ ಇದ್ದಾರೆ ಎಂಬುದಾಗಿ ಆಡ್ತಾರೆ. ಆದ್ರೆ ನಿಜವಾದ ಆರಾಧನೆ ಏನು? ಆರಾಧನೆ ಅಂದ್ರೆ ಏನು ಅಂತ ಸ್ವಾಮಿ ಹೇಳಿದರು. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 20ನೇ ವಚನದಿಂದ 24ನೇ ವಚನವರೆಗೆ ಓದಿಕೊಳ್ಳೋಣ. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವಾರಾಧನೆ ಮಾಡುತ್ತಿದ್ದರು, ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿ ಅದೇ ಅನ್ನುತ್ತೀರಿ ಎಂದು ಹೇಳಿದಾಗ ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಬರಬೇಕಾದ ರಕ್ಷಣೆಯು ಯೆಹೂದ್ಯರೊಳಗಿಂದ ಬರುತ್ತದಷ್ಟೇ. ಆದುದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ, ನೀವು ಅರಿಯದೇ ಇರುವಂಥದ್ದನ್ನು ಆರಾಧಿಸುವವರು. ಅದಿರಲಿ, ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಆಮೆನ್. ಓದಿದ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಒಬ್ಬ ಸಮಾರ್ಯ ಸ್ತ್ರೀಯೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಸಮಾರ್ಯ ಸ್ತ್ರೀ ನೀರು ತೆಗೆದುಕೊಳ್ಳಿಕ್ಕೆ ಬಾವಿ ಹತ್ರ ಬಂದಿದ್ದಾರೆ, ನೀರನ್ನ ತೆಗೆದುಕೊಂಡು ಮನೆಗೆ ಹೋಗ್ಬೇಕಂತ ಬಂದಿದ್ದಾರೆ. ಆದ್ರೆ ಸ್ವಾಮಿ ಅಲ್ಲಿ ಬರುವಾಗ ಅಲ್ಲಿ ಆರಾಧನೆ ಕುರಿತಾಗಿ ಸ್ವಾಮಿ ಮಾತನಾಡ್ತಾ ಇದ್ದಾನೆ. ನೋಡಿ, ಆ ಸಹೋದರಿ ಹೇಳ್ತಾ ಇದ್ದಾರೆ, ನೀವು ಆರಾಧನೆ ಮಾಡುವುದು ಯೆರೂಸಲೇಮಿನಲ್ಲಿ, ನಾವು ಆರಾಧನೆ ಮಾಡುವುದು ಬೆಟ್ಟದಲ್ಲಿ ಹೋಗಿ ನಾವು ಆರಾಧನೆ ಮಾಡುತ್ತೇವೆ ಎಂಬುದಾಗಿ ಹೇಳುವಾಗ ಈ ಒಂದು ಸಂಭಾಷಣೆಯಲ್ಲಿ ಯೇಸು ಸ್ವಾಮಿ ಆರಾಧನೆ ವಿಷಯದಲ್ಲಿ ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ದೇವರು ಆತ್ಮ ಸ್ವರೂಪನಾಗಿದ್ದಾನೆ. ದೇವರೇನಾಗಿದ್ದಾರಂತೆ? ಆತ್ಮ ಸ್ವರೂಪನು. ಆತನನ್ನ ನಾವು ಕಾಣಬೇಕು, ಆತನ ನಾವು ನೋಡ್ಬೇಕಾದ್ರೆ ಈ ಆತ್ಮದಿಂದಲೇ ಆತನನ್ನ ನೋಡುವರಾಗಿದ್ದೇವೆ, ಈ ಆತ್ಮದಿಂದಲೇ ಆತನೊಟ್ಟಿಗೆ ನಾವು ಮಾತಾಡುವರಾಗಿದ್ದೇವೆ. ಕಾರಣ, ದೇವರ ಆತ್ಮ ಸ್ವರೂಪನಾಗಿದ್ದಾನೆ. ಆತನ ಫೋಟೋ ಅಲ್ಲಿ ಇಲ್ಲ, ಅಥವಾ ಯಾವುದೋ ಒಂದು ಸ್ಥಳದಲ್ಲಿ ಆತನ ಇಲ್ಲ. ಆತನ ಆರಾಧನೆ ಮಾಡಬೇಕಾದ್ರೆ ಆತನ ಆತ್ಮವಾಗಿದ್ದಾನೆ. ಯಾವ ಸ್ಥಳದಲ್ಲಿ ನೀನು ಮೊಣಕಾಲು ಹಾಕಿ, ಯಾವ ಸ್ಥಳದಲ್ಲಿ ನಿನ್ನ ಕೈಗಳನ್ನು ಎತ್ತಿ ದೇವರನ್ನ ಆರಾಧನೆ ಮಾಡ್ತೀಯೋ ಆವಾಗಲೇ ಆತನ ನೀನು ಭೇಟಿಯಾಗಬಹುದು. ಆಮೇನ್. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ಅವರು ಹಳೆ ರೀತಿಯಲ್ಲಿ ದೇವರನ್ನ ಆರಾಧನೆ ಮಾಡ್ತಾ ಇದ್ರು. ಹಳೆ ರೀತಿಯಲ್ಲಿ ದೇವರನ್ನ ಹೇಗೆ ಆರಾಧನೆ ಮಾಡ್ತಾ ಇದ್ರು ಅಂದ್ರೆ, ಅವರು ಬೆಟ್ಟಕ್ಕೆ ಹೋಗಿ ದೇವರನ್ನ ಆರಾಧನೆ ಮಾಡ್ತಾ ಇದ್ರು. ಅದಕ್ಕೆ ಅಬ್ರಹಾಮ ನಾವು ನೋಡ್ತೇವೆ, ಬೆಟ್ಟಕ್ಕೆ ಹೋಗಿ ಯಜ್ಞಗಳನ್ನು ಸಮರ್ಪಿಸಿ ದೇವರನ್ನ ಆರಾಧಿಸನೆ ಅಂತ. ನಾವು ಇಡೀ ಹಳೆ ಒಡಂಬಡಿಕೆಯಲ್ಲಿ ನೋಡ್ತಾ ಬರುವಾಗ ಅವರು ಒಂದು ಸ್ಥಳಕ್ಕೆ ಹೋಗುವುದು, ಪ್ರಾಣಿಯನ್ನು ತೆಗೆದುಕೊಂಡು ಹೋಗುವುದು, ಅದನ್ನು ಬಲಿ ಕೊಡುವುದು, ದೇವರನ್ನ ಆರಾಧನೆ ಮಾಡಿ ತಿರುಗಿ ಬರ್ತಾ ಇದ್ರು. ಅದಕ್ಕೆ ಯೇಸು ಸ್ವಾಮಿ ಬರುವಾಗ ಹೇಳ್ತಾ ಇದ್ದೇನೆ, ಅಮ್ಮ, ನಾವು ಹಳೆ ರೀತಿಯಲ್ಲಿ ಈಗ ಆರಾಧನೆ ಮಾಡುವ ಹಾಗಿಲ್ಲ, ಈಗ ಹೊಸ ರೀತಿಯಲ್ಲಿ ನಾವು ದೇವರನ್ನ ಆರಾಧನೆ ಮಾಡುವರಾಗಿದ್ದೇವೆ. ಹಳೆ ರೀತಿ ಏನಂದ್ರೆ ಪ್ರಾಣಿಗಳನ್ನು ಕೊಟ್ಟು ದೇವರನ್ನ ಆರಾಧಿಸಿ ದೇವರನ್ನ ಮೆಚ್ಚಿಸ್ತಾ ಇದ್ರು. ಆದ್ರೆ ಹೊಸ ರೀತಿಯಲ್ಲಿ ಹಾಗೆ ಅಲ್ಲ, ದೇವರ ಆತ್ಮ ಸ್ವರೂಪನಾಗಿರುವುದರಿಂದ ಸತ್ಯಭಾವದಿಂದ ದೇವರನ್ನ ಆರಾಧನೆ ಮಾಡಬೇಕು ಅಂತ. ಆಮೇನ್. ದೇವರ ಆತ್ಮವಾಗಿರುವುದರಿಂದ ಸತ್ಯದಿಂದನೇ ದೇವರನ್ನ ಆರಾಧನೆ ಮಾಡಬೇಕು. ನೀವು ದೇವರನ್ನ ಆರಾಧನೆ ಮಾಡಬೇಕಾದ್ರೆ ಯಾವ ಸ್ಥಳಕ್ಕೂ ನೀನು ಹೋಗ್ಬೇಕಾಗಿಲ್ಲ, ಯಾವ ತೀರ್ಥಯಾತ್ರೆಗೂ ನೀನು ಹೋಗಬೇಕಾಗಿಲ್ಲ.
ದೇವರನ್ನ ಆರಾಧನೆ ಮಾಡಬೇಕಾಗಿದ್ರೆ ನಿನ್ನ ಹೃದಯದಲ್ಲಿ ಯಾವ ಸ್ಥಳದಲ್ಲಿ ಇದ್ರೂ ಪರವಾಗಿಲ್ಲ, ಎಲ್ಲಿದ್ರೂ ನೀನು ಪರವಾಗಿಲ್ಲ, ನಿನ್ನ ಹೃದಯದಲ್ಲಿ ಸತ್ಯ ಭಾವದಿಂದ ದೇವರನ್ನ ನೀನು ಕೂಗುವುದಾದ್ರೆ, ದೇವರನ್ನ ನೀವು ನೋಡುವುದಾದ್ರೆ, ಸತ್ಯ ಭಾವದಿಂದ ದೇವರನ್ನ ಆರಾಧಿಸುವುದಾದ್ರೆ, ಅಲ್ಲೇ ಆತನ ಕಾರ್ಯವನ್ನ ನೀನು ನೋಡುವಂತದಾಗಿರ್ತೀಯ, ನೀನು ನೋಡುವವನಾಗಿರ್ತೀಯ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ಸ್ವಾಮಿ ಆ ಸ್ತ್ರೀಯೊಟ್ಟಿಗೆ ಮಾತಾಡುವುದನ್ನ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ನೋಡಿ, ದೇವರ ಆತ್ಮವಾಗಿದ್ದಾನೆ. ಆತನನ್ನು ಆರಾಧಿಸಬೇಕಾದ್ರೆ ಈ ಆತ್ಮನಿಂದ ಆತನ ಆರಾಧನೆ ಮಾಡಬೇಕು. ಯಾರ ಆತ್ಮದಿಂದ? ನಮ್ಮೊಳಗಿರುವ ಆತ್ಮದಿಂದ ಆರಾಧನೆ ಮಾಡಬೇಕು. ಅದಕ್ಕೆ ಇಂಗ್ಲಿಷ್ ನಲ್ಲಿ ವರ್ಷಿಪ್ ಅಂತ ಹೇಳ್ತಾರೆ. ವರ್ಷಿಪ್ ಎನ್ನುವಾಗ ಅದನ್ನು ಕನ್ನಡದಲ್ಲಿ ನೋಡುವಾಗ ಆರಾಧನೆ ಅಥವಾ ಪೂಜೆ. ನಾವು ಮಾಡುವಂತ ಪೂಜೆ, ನಾವು ಮಾಡುವಂತ ಆರಾಧನೆ ಏನಂದ್ರೆ ನಮ್ಮ ಹೃದಯದಿಂದ ದೇವರಿಗೆ ಸತ್ಯಭಾವದಿಂದ ಆರಾಧನೆ ಮಾಡುವಂಥದ್ದು. ನಮ್ಮ ಹೃದಯದ ಕೂಗನ್ನ ದೇವರಿಗೆ ಹೇಳುವಂಥದ್ದೇ ಆರಾಧನೆಯಾಗಿದೆ ಎಂಬುದಾಗಿ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಮೊದಲದಾಗಿ ಯೇಸು ಸ್ವಾಮಿ ಹೇಳ್ತಾನೆ, ನೀನು ದೇವರನ್ನ ಆರಾಧಿಸಬೇಕಾದ್ರೆ ಯಾವ ಸ್ಥಳಕ್ಕೂ ಹೋಗಬೇಕಾಗಿಲ್ಲ. ಹೇಳಿ, ಯಾವ ಸ್ಥಳಕ್ಕೂ? ಆ ಬೆಟ್ಟಕ್ಕೂ ಹೋಗ್ಬೇಕಾಗಿಲ್ಲ, ಯೆರೂಸಲೇಮಿಗೂ ಹೋಗ್ಬೇಕಾಗಿಲ್ಲ. ಯಾಕಂದ್ರೆ ಹಳೆ ರೀತಿಯಲ್ಲಿ ಅವರು ದೇವನ ಆರಾಧನೆ ಮಾಡಬೇಕಾದ್ರೆ ಯೆರೂಸಲೇಮಿನಲ್ಲಿ ಸಭೆ ಇತ್ತು, ಯೆರೂಸಲೇಮಿಗೆ ಹೋಗ್ತಾ ಇದ್ರು. ಹಳೆ ರೀತಿಯಲ್ಲಿ ದೇವನ ಆರಾಧನೆ ಮಾಡಬೇಕಾದ್ರೆ ಬೆಟ್ಟಗಳಿಗೆ ಹೋಗಿ ಯಜ್ಞವನ್ನು ಸಮರ್ಪಿಸಿ ಆರಾಧನೆ ಮಾಡ್ತಾ ಇದ್ರು. ಸ್ವಾಮಿ ಹೇಳ್ತಾ ಇದ್ದಾನೆ, ಈಗ ನಾನು ಬಂದಿದ್ದೇನೆ, ಯಹೂದ್ಯರೊಳಗಿಂದ ಒಬ್ಬನು ಬಂದಿದ್ದಾನೆ, ಆ ಕಾಲ ಈಗಲೇ ಪ್ರಾರಂಭವಾಗಿದೆ. ಹಾಗಾಗಿ ನೀನು ಹಳೆಯ ರೀತಿಯಲ್ಲ ದೇವರನ್ನ ಆರಾಧನೆ ಮಾಡೋದು, ಹೊಸ ರೀತಿಯಲ್ಲಿ ದೇವರ ನೀನು ಆರಾಧನೆ ಮಾಡುವನಾಗಿದೆಯಾ? ಆಮೆನ್. ಬಹಳ ಸರ್ ಹೇಳ್ತಾರೆ, ನಾವು ಹಳೆ ರೀತಿಯಲ್ಲಿ ದೇವರನ್ನ ಆರಾಧನೆ ಮಾಡ್ತೀವಿ, ನಾವು ಹೋಗಿ ಇದೇ ರೀತಿಯಲ್ಲಿ ನಾವು ಕೂತ್ಕೊಳ್ತೇವೆ, ಅವ್ರ ಕೈಗಳ ತಟ್ಟನ್ನುವಾಗ ನಾವು ತಡ್ತೇವೆ, ಅವ್ರ ಬಾಯಿ ತಿರುದ ಹಾಡು ಅನ್ನುವಾಗ ನಾವು ಆಡ್ತೇವೆ, ಅವ್ರು ಹೇಳಿದಾಗ ನಾವು ಮಾಡ್ತೇವೆ ಎಂಬುದಾಗಿ. ನೋಡಿ, ಇದು ಹಳೆಯ ಆರಾಧನೆ. ಹೊಸ ಆರಾಧನೆ ಏನಂದ್ರೆ, ನೀನು ಯಾವ ಸ್ಥಳದಲ್ಲಿ ಇದ್ರು, ಯಾವ ಜಾಗದಲ್ಲಿದ್ರು ನೀನು ಹೃದಯ ತೆರೆದು ದೇವರನ್ನ ಕೂಗಿ ಕರೆದು ಆರಾಧಿಸುವಂಥದ್ದೇ ನಿಜವಾದ ಆರಾಧನೆಯಾಗಿದೆ. ಆಮೆನ್. ಅದು ಸಭೆಯಲ್ಲಿರುವಾಗ ಮಾತ್ರ ಅಷ್ಟೇ ಆರಾಧನೆ ಅಲ್ಲ, ನಿನ್ನ ಜೀವಿತವೇ ಅದು ಆರಾಧನೆ ಆಗಿದೆ. ನೀನು ಹೋಗುವ ಸ್ಥಳದಲ್ಲಿ, ಬರುವಂತ ಸ್ಥಳದಲ್ಲಿ, ನೀನು ಕೆಲಸ ಮಾಡುವಂತ ಜಾಗದಲ್ಲಿ, ಯಾವುದೇ ಸ್ಥಳದಲ್ಲಿ ನಿದ್ರೂ ಕೂಡ ನೀನು ಸತ್ಯ ಭಾವದಿಂದ ದೇವರನ್ನ ಏನ್ ಮಾಡಬೇಕಾಗಿದೆ? ಆರಾಧನೆ ಮಾಡಬೇಕಾಗಿದೆ. ಏನು ಹಾಡಂತ ಹೇಳಿದಾರೆ, ಆಡ್ತಾ ಇದೀವಿ. ಏನು ಬಾಯಿಗಳನ್ನು ತೆರೆದು ಆರಾಧನೆ ಮಾಡಿ ಅಂತ ಹೇಳ್ತಾರೆ, ಏನು ಬಾಯಿ ತೆರೆದು ಆರಾಧನೆ ಮಾಡ್ತಾರೆ, ಅದಲ್ಲ ರೀ. ನಿನ್ನ ಒಳಗಡೆ ಸತ್ಯ ಭಾವ ಬರಬೇಕು. ನಿನ್ನ ಹೃದಯದ ಕೂಗು ದೇವರ ಮುಂದೆ ನಿನ್ನ ಬೆಚ್ಚಬೇಕು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಎಷ್ಟು ಜನ ನಾವು ಸತ್ಯದಿಂದ ದೇವರನ್ನ ಆರಾಧನೆ ಮಾಡ್ತೀವಿ ರೀ, ಅದಲ್ವಾ? ಪಾಪ ಇಲ್ಲಿ ನಿಂತವ್ರು ಹೇಳ್ತಾನೆ ಇರ್ತಾರೆ, ಬಾಯಿ ತೆರೀರಿ, ಬಾಯಿ ತೆರೀರಿ, ಕೈಗಳನ್ನೆತ್ತಿರಿ, ಬಾಯಿ ತೆರೆದು ಆರಾಧನೆ ಮಾಡ್ರಿ, ಸುಮ್ಮನೆ ಕೂತ್ಕೊಡ್ಬೇಡ್ರಿ ಅಂತಾರ ಇಲ್ವಾ? ಅಂದ್ರೂ ನಾವು ಜಪ್ಪ ಅಂತ ಜರಗಲ್ಲ, ನಾನು ಇರೋದು ಹಿಂಗೆ ನೋಡಿ ಸ್ವಾಮಿ ಅಂತ. ಹೌದಾ ಇಲ್ವಾ? ಆ ಆರಾಧನೆ ಇಲ್ಲ. ಒಂದು ಸಭೆಯಲ್ಲಿ ಆರಾಧನೆ ಮಾಡಿಲ್ಲ ಅಂದ್ರೆ ಎಲ್ಲ ನಿಂತ್ಕೊಂಡಿರ್ತಾರೆ, ಎದ್ದು ನಿಂತ್ಕೊಂಡಿರ್ತಾರೆ. ಅವಾಗ ಆರಾಧನೆ ಮಾಡಿಲ್ಲ ಅಂದ್ರೆ ಒಬ್ರು ಸೇವಕರು ಹೇಳ್ತಾರತ್ತೆ, ಏ ಸೈತಾನ, ಕಣ್ಣುಗಳನ್ನು ಮುಚ್ಕೋ, ಬಾಯ್ತೀರಿ ಆರಾಧನೆ ಮಾಡು. ಅವ್ರು ಹೇಳುವಾಗ ಅಂತ ಭಯದಿಂದ ಕೂಡ ಕೆಲವರು ಆರಾಧನೆ ಮಾಡೋರು ಇದ್ದಾರೆ. ಗಮನಿಸಿ, ಆರಾಧನೆ ಅನ್ನುವಂಥದ್ದು ಒತ್ತಡದಿಂದ ಬರುವಂಥದ್ದಲ್ಲ, ಅಥವಾ ಒಬ್ರು ಹೇಳಿದ್ರೆ ಬರುವಂಥದ್ದಿಲ್ಲ. ನಿನ್ನ ಹೃದಯದ ಸತ್ಯ ಭಾವದಿಂದ ಅದು ಹೊರಗಡೆ ಬರಬೇಕಾಗಿದೆ. ನಿನ್ನ ಬಾಯಿ ತೆರೆದ ಸ್ವರವನ್ನು ಎತ್ತಿ ದೇವರನ್ನ ಆರಾಧನೆ ಮಾಡಬೇಕಾಗಿದೆ. ಗಮನಿಸಿ, ಸುಂದರವಾಗಿ ಮುಂಜಾನೆ ಒಂದು ಹಾಡನ್ನು ನಾವು ನೋಡ್ತೀವಿ, ತಂದೆ ದೇವ, ತಂದೆ ದೇವ, ನನ್ ಸರ್ವ ನೀನನೇ. ಒಪ್ಪಿಸಿಕೊಡುವುದು ಆರಾಧನೆ. ದೇವರು ಏನಾಗಿದ್ದಾನೋ ಆತ ನಾಮವನ್ನು ಹೊಗಳುವುದೇ ಆರಾಧನೆ. ಆರಾಧನೆ ಅಂದ್ರೆ ಎರಡು ಹಾಡು ಹಾಡಿ ಆಮೇಲೆ ಇನ್ನೊಂದು ಸ್ಲೋ ಹಾಡು ಹಾಡುವುದು ಆರಾಧನೆ ಅಲ್ಲ ರೀ. ಆರಾಧನೆ ಅಂದ್ರೆ ದೇವರು ಏನಾಗಿದ್ದಾನೋ ಅದನ್ನ ನೆನೆಸಿ ನಿನ್ನ ಸತ್ಯ ಭಾವದಿಂದ ದೇವರನ್ನ ಆರಾಧನೆ ಮಾಡುವುದು. ಹೌದು ದೇವರೇ, ನಿಜವಾಗಿ ನೀನು ನಮ್ಮ ತಂದೆಯಾಗಿದೆಯಾ? ಹೌದು ದೇವರೇ, ನಿಜವಾಗಿ ನೀನು ನಮ್ಮನ್ನ ಕಾಯುವವನಾಗಿದೆಯಾ? ಹೌದು, ನಿಜವಾಗಿ ನೀನು ನಮ್ಮನ್ನ ನಡೆಸುವವನಾಗಿದೆ ಎಂಬುದಾಗಿ ನೆನೆಸಿ ಅದನ್ನೇ ನಮ್ಮ ಹೃದಯದಿಂದ ಹೊರಗಡೆ ಚೆಲ್ಲುವುದೇ ಆರಾಧನೆ. ಆಮೆನ್. 24ನೇ ವಚನದಲ್ಲಿ ದೇವರ ಆತ್ಮ ಸ್ವರೂಪನ ಆತನ ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ತಂದೆ ಇಂಥವರೇ ಆಗಿರ್ಬೇಕಂತ ಬಯಸ್ತಾ ಇದ್ದಾನೆ. ಎಂಥವರಾಗಿರ್ಬೇಕಂತ ಇಷ್ಟಪಡ್ತಾ ಇದ್ದಾನೆ ಸ್ವಾಮಿ? ಸತ್ಯ ಭಾವದಿಂದ ಆರಾಧನೆ ಮಾಡುವರು, ನಿಜವಾದ ಹೃದಯದಿಂದ ಆರಾಧನೆ ಮಾಡುವವರು, ನಿಜವಾದ ಒಳಗಡೆಯಿಂದ ಆತ್ಮದಿಂದ ಆರಾಧನೆ ಮಾಡೋರನ್ನ ದೇವರು ನೋಡುತ್ತಾ ಇದ್ದಾರಂತೆ. ಸ್ವಾಮಿ ಅದನ್ನೇ ಹುಡುಕ್ತಾ ಇದೆ, ಅಂತವರನ್ನ ಸಭೆಯಲ್ಲಿ ಹುಡುಕ್ತಾ ಇದೆ. ನಾವು 100 ಜನ ಇರಬಹುದು, 150 ಜನ ಇರಬಹುದು, ದೇವರಿಗೆ ಸಂತೋಷ ಇಲ್ಲ. ಅಥವಾ ಎಷ್ಟೇ 1000 ಜನ ಸಭೆಗಳಲ್ಲಿ ಇರಬಹುದು, ದೇವರಿಗೆ ಸಂತೋಷ ಇಲ್ಲ. ಯಾರನ್ನು ನೋಡಿ ದೇವರು ಸಂತೋಷ ಪಡ್ತಾರಂತೆ? ಆತ್ಮದಲ್ಲಿ ಸತ್ಯ ಭಾವದಿಂದ ಆರಾಧನೆ ಮಾಡೋರು ನೋಡಿ ದೇವರು ಏನ್ ಮಾಡ್ತಾರೆ?
ಸಂತೋಷ ಪಡ್ತಾರೆ. ಪ್ರಕಟಣೆಯಲ್ಲಿ ನಾವು ನೋಡುವಾಗ ಆರಾಧನೆ ಮಾಡುವವರನ್ನ ದೇವರು ಲೆಕ್ಕಿಸು ಅಂತ ಹೇಳ್ತಾರೆ. ಹೌದು, ಆರಾಧಿಸುವವರ ಮೇಲೆ ದೇವರ ಗಮನ ಇರುವುದನ್ನ ನಾವು ಕಾಣುವಂತರಾಗಿದ್ದೇವೆ. ರೋಮ 12ನೇ ಅಧ್ಯಾಯ 1ನೇ ವಚನದಲ್ಲಿ ಪೌಲನು ಹೇಳ್ತಾನೆ, ರೋಮ ಸಭೆಗೆ ಹೇಳ್ತಾನೆ, ಆದುದರಿಂದ ಆ, ಸಹೋದರರೇ, ಆ, ದೇವರ ಕನಿಕರವನ್ನು ಗಮನಿಸಿ. ಆ ಪೌಲನು ಹೇಳ್ತಾ ಇದ್ದಾನೆ, ದೇವರ ಕನಿಕರ, ಎಷ್ಟು ದೇವರು ನಿಮ್ಮನ್ನ ಕರುಣಿಸ್ತಾ ಇದ್ದಾನೆ. ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ಆ, ನಿಮ್ಮನ್ನು ಆ, ಬೇಡಿಕೊಳ್ಳುವುದೇನೆಂದರೆ, ಆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇದೇ ನಿಮ್ಮ ವಿವೇಕಪೂರ್ವಕವಾದ. ಪೌಲನು ಹೇಳ್ತಾ ಇದ್ದಾರೆ, ದೇವರ ಕನಿಕರದಿಂದ ಬೇಡ್ಕೊಳ್ತಾ ಇದ್ದೇನೆ. ಇಲ್ಲಿ ರೋಮ ಸಭೆಯಲ್ಲಿ ನಾವು ನೋಡ್ತೇವೆ, ಅಲ್ಲಿ ಲೋಕದ ಪ್ರಕಾರ ಅವರು ಜೀವಿಸ್ತಾ ಇದ್ರು, ಪಾಪದಲ್ಲಿ ಜೀವಿಸ್ತಾ ಇದ್ರು. ಮತ್ತೆ ಸಭೆಯಲ್ಲಿ ಬಂದು ಕೈಗಳನ್ನೆತ್ತಿ ದೇವರನ್ನ ಆರಾಧನೆ ಮಾಡ್ತಾ ಇದ್ರು. ಮತ್ತೆ ಹಳೆಯ ರೀತಿಯಲ್ಲಿ ಜೀವಿಸ್ತಾ ಇದ್ರು, ಮತ್ತೆ ದೇವರನ್ನ ಆರಾಧನೆ ಮಾಡ್ತಾ ಇದ್ರು. ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ದೇವರು ನಿಮ್ಮ ಮೇಲೆ ಕನಿಕರವನ್ನ ತೋರಿಸ್ತಾ ಇದ್ದಾನೆ. ನೀವು ತಿರುಗಿ ಪಾಪದಲ್ಲಿ ಜೀವಿಸಿ ಮತ್ತೆ ಬಂದು ಕೂಡ ಆರಾಧನೆ ಮಾಡ್ತಾ ಇರೋದ್ರಿಂದ ದೇವರು ನಿಮ್ಮ ಮೇಲೆ ಕನಿಕರವನ್ನ ತೋರಿಸ್ತಾ ಇದ್ದಾನೆ. ಎಷ್ಟು ಒಳ್ಳೆ ದೇವರಲ್ಲ ನೋಡಿ. ಕೆಲವೊಂದು ಸಾರಿ ದೇವರು ತಕ್ಷಣವೇ ನಮಗೆ ಶಿಕ್ಷೆಯನ್ನು ಆತನು ಕೊಡುವುದಿಲ್ಲ. ಕೆಲವೊಂದು ಸಾರಿ ದೇವರು ಕರುಣಿಸ್ತಾರೆ. ಇವತ್ತು ಬದಲಾವಣೆ ಆಗ್ತಾರೆ, ನಾಳೆ ಬದಲಾವಣೆ ಆಗ್ತಾರೆ. ಕೆಲವೊಂದು ಸಾರಿ ಏನ್ ಮಾಡ್ತಾರೆ, ಕರುಣಿಸ್ತಾರೆ. ಅದಕ್ಕೆ ಪೌಲನು ಹೇಳ್ತಾ ಇದ್ದಾರೆ, ದೇವನ ಕನಿಕರದಿಂದ ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೀನಿ ನಾನು, ದೇವರು ನಿಮ್ಮನ್ನ ಕರುಣಿಸ್ತಾ ಇದ್ದಾರೆ. ಎಷ್ಟು ಜನ ಈ ರೀತಿ ನಾವು ಆರಾಧನೆ ಮಾಡ್ತೀವಿ? ಸಭೆಯಲ್ಲಿ ಅನೇಕ ಸಭೆಗಳಲ್ಲಿ ಈ ರೀತಿ ಆರಾಧನೆ ಮಾಡುವವರು ಇದ್ದಾರೆ. ಲೋಕದ ಪಾಪದಲ್ಲಿರ್ತಾರೆ, ಮತ್ತು ಭಾನುವಾರ ಬಂತಂದ್ರೆ ಸಭೆಯಲ್ಲಿ ದೇವರನ್ನ ಆರಾಧನೆ ಮಾಡ್ತಾರೆ. ಅದನ್ನೇ ಪೌಲು ಹೇಳ್ತಾ ಇದ್ದಾನೆ ರೋಮ ಸಭೆಗೆ, ದೇವರ ಕನಿಕರಮ ತಂದುಕೊಡಿ, ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದ್ರೆ ನಿಮ್ಮ ದೇಹವನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಗಮನಿಸಿರಿ, ಮೊದಲನೇ ಭಾಗದಲ್ಲಿ ನಾವು ನೋಡ್ತೇವೆ ದೇವರನ್ನ ಆರಾಧನೆ ಮಾಡಬೇಕಾದ್ರೆ ಸತ್ಯಭಾವ. ಎರಡನೇ ಭಾಗದಲ್ಲಿ ನಾವು ನೋಡ್ತೇವೆ ನಮ್ಮ ದೇಹವನ್ನ ದೇವರಿಗೆ ಸಮರ್ಪಿಸಬೇಕು. ನಮ್ಮ ದೇಹವನ್ನ ದೇವರಿಗೆ ಮೀಸಲಾಗಿಡಬೇಕಂತೆ. ಮೀಸಲಂದ್ರೆ ಅರ್ಥ ಆಗುತ್ತಲ್ಲ. ಎಷ್ಟು ಜನ ಮನೆಯಲ್ಲಿ ಟೀ ಮಾಡ್ತೀರಾ, ಚಾ ಮಾಡ್ತೀರಾ? ನಿಮ್ಮ ಚಾ ಮಾಡುವಂತ ಪಾತ್ರೆ ಅಥವಾ ಹಾಲನ್ನು ಕುದಿಸುವಂತ ಪಾತ್ರೆ, ಅದರಲ್ಲಿ ಎಲ್ಲವನ್ನ ಮಾಡ್ತೀರಾ ಅಥವಾ ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಇಡ್ತೀರಾ? ಅಥವಾ ಅದರಲ್ಲಿ ಯಾವ್ದಾದ್ರು ಪಲ್ಯಗಳನ್ನು ಮಾಡ್ತೀರಾ? ಮಾಡಲ್ಲ. ಅಥವಾ ಬೇರೆ ಯಾವ್ದಾದ್ರು ಅದರಲ್ಲಿ ಏನೋ ತಯಾರು ಮಾಡ್ತೀರಾ? ಇಲ್ಲ. ನಾವು ಚಾ ಮಾಡಬೇಕಾದ್ರೆ ಅಥವಾ ಹಾಲನ್ನು ಕುದಿಸಬೇಕಾದ್ರೆ ಆ ಪಾತ್ರ ಆವಾಗಲೇ ಅದು ಹೊರಗಡೆ ಬರ್ತದೆ. ಹಾಗೆ ಸತ್ಯವಿದೆ ಹೇಳ್ತದೆ, ನೀವು ದೇವರನ್ನ ಆರಾಧಿಸಬೇಕಾದ್ರೆ ನಿಮ್ಮ ದೇಹವನ್ನು ದೇವರಿಗೋಸ್ಕರ ಸಪ್ರೇಟ್, ಮೀಸಲಾಗಿ, ಇದರ ಅರ್ಥ ಸಪ್ರೇಟ್ ಆಗಿ ನಿಮ್ಮ ದೇಹ ಇರಬೇಕು. ಆಮೇನ್. ಯಾವುದರಿಂದ ಸಪ್ರೇಟ್ ಸರ್? ಯಾವುದು ಮಿಕ್ಸ್ ಆಗ್ಲಾರ್ದೆ, ಈ ದೇಹದಲ್ಲಿ ಯಾವುದೇ ಪಾಪದ ಕಾರ್ಯಗಳ ಮಿಕ್ಸ್ ಆಗ್ಲಾರ್ದೆ ಸಪ್ರೇಟ್ ಆಗಿ ಇರಬೇಕಂತೆ. ಆಮೇನ್. ಜೋರಾಗಿ ಹೇಳೋಣ ಆಮೇನ್. ಒಂದು ಸಾರಿ ಒಬ್ಬ ದೇವರ ಸೇವಕರು ದರ್ಶನವನ್ನ ಕಾಣ್ತಾ ಇದ್ರಂತೆ. ಆ ದರ್ಶನದಲ್ಲಿ ನೋಡುವಾಗ ಪರಲೋಕದಲ್ಲಿ ಬಹಳಷ್ಟು ನಾಲಿಗೆಗಳನ್ನ ನೋಡಿದ್ರಂತೆ, ಬಹಳಷ್ಟು ನಾಲಿಗೆಯನ್ನ ನೋಡಿದ್ರಂತೆ. ಅವಾಗ ಆ ಸೇವಕರು ದೇವರಿಗೆ ಕೇಳಿದ್ರಂತೆ, ದೇವರ ಏನು ಈ ನಾಲಿಗೆಗಳು ಬರೇ ಕಾಣ್ತಾ ಇದೆ? ಅವಾಗ ದೇವರು ಹೇಳಿದ್ರಂತೆ, ಈ ನಾಲಿಗೆ ದೇವರನ್ನು ಸ್ತುತಿ ಮಾಡೋದ್ರಿಂದ ನಾಲಿಗೆ ಅಷ್ಟೇ ಪರಲೋಕಕ್ಕೆ ಬಂದಿದೆ ಅಂತ. ಇನ್ನೊಂದು ಕಡೆ ನೋಡುವಾಗ ಬರೀ ಕೈಗಳನ್ನು ಮಾತ್ರ ಕಂಡ್ರಂತೆ ಅವ್ರ ದರ್ಶನದಲ್ಲಿ. ದೇವರೇ, ಯಾಕೆ ಬರೀ ಕೈಗಳನ್ನು ಮಾತ್ರ ನೋಡ್ತಾ ಇದ್ದೀನಿ? ಈ ಕೈಗಳಷ್ಟೇ ತಟ್ಟಿರೋದ್ರಿಂದ ಈ ಕೈಗಳಷ್ಟೇ ಪರಲೋಕಕ್ಕೆ ಬಂದಿದ್ದಾವೆ. ಗಮನಿಸಿ, ಪೌಲನು ಹೇಳ್ತಾನೆ, ಇಡೀ ದೇಹವೆಲ್ಲ ದೇವರಿಗೆ ಮೀಸಲಾಗಿ ಇಡಬೇಕು, ಪ್ರತ್ಯೇಕವಾಗಿ ದೇವರಿಗೋಸ್ಕರ ಇಡಬೇಕು. ಯಾವ ರೀತಿ ನಮ್ಮ ಮನೆಯಲ್ಲಿ ಹಾಲಿಗೋಸ್ಕರ, ಚಾಗೋಸ್ಕರ ಯಾವ ರೀತಿ ಪಾತ್ರೆನ ಪ್ರತ್ಯೇಕವಾಗಿ ಇಡ್ತೀವೋ, ಅದೇ ರೀತಿಯಲ್ಲಿ ದೇಹವನ್ನ ದೇವರನ್ನ ಆರಾಧನೆ ಮಾಡೋದಕ್ಕೋಸ್ಕರ ಪ್ರತ್ಯೇಕವಾಗಿ ಇಡಬೇಕಾಗಿದೆ. ಅದಕ್ಕೆ ದಾವೀದನು ಹೇಳ್ತಾನೆ, ನನ್ನ ಬಾಯಿಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದು ಇಲ್ಲ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಪೌಲನು ಹೇಳ್ತಾನೆ, ಮೊದಲನೇ ಮಾತು, ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿ ಇಡಿರಿ. ಇದೇ ದೇವರಿಗೆ ಇಷ್ಟವಾದಂತ ಆರಾಧನೆ. ಎರಡನೇದಾಗಿ ಹೇಳ್ತಾನೆ, ಮೆಚ್ಚುಗೆಯಾಗಿರಬೇಕು ನಿಮ್ಮ ದೇಹ, ದೇವರಿಗೆ ಮೀಸಲಾಗಿರಬೇಕು. ಮತ್ತೆ ಆ ದೇಹದ ದೇವರು ಏನ್ ಮಾಡ್ಬೇಕು? ಮೆಚ್ಚಬೇಕು. ಹೇಳಿ ಒಂದ್ಸಾರಿ, ಮೆಚ್ಚಬೇಕು. ನೀವು ದೇವರಿಗಾಗಿ ಜೀವಿಸುವಂತ ನಿಮ್ಮ ದೇಹವನ್ನ ನೋಡಿ, ಮೀಸಲಾಗಿಟ್ಟಂತ ನಿಮ್ಮ ದೇಹವನ್ನು ನೋಡಿ ದೇವರು ಮೆಚ್ಚಬೇಕಾಗಿದೆ. ಈ ದೇಹದಲ್ಲಿ ಯಾವುದು ಕಲಿಬಿರಿಕಿ ಇಲ್ಲ, ಈ ದೇಹದಲ್ಲಿ ಯಾವುದು ಸೇರ್ಪಡೆ ಇಲ್ಲ ಅಂತೇಳಿ ದೇವರು ಮೆಚ್ಚಬೇಕು. ಅದೇ ನೀವು ಬುದ್ಧಿಯಿಂದ ದೇವರನ್ನ ಮಾಡುವಂತ
ಆರಾಧನೆ. ಹಲ್ಲೆಲೂಯಾ. ಕಾರಣ ದೇವರು ಪರಿಶುದ್ಧನಾಗಿದ್ದಾನೆ, ದೇವರ ನೀತಿವಂತನಾಗಿದ್ದಾನೆ. ಹಾಗಾಗಿ ದೇವರ ಮುಂದೆ ಬಂದು ನಿಂತುಕೊಂಡು ನಾವು ಕೈಗಳನ್ನೆತ್ತಿ ಆರಾಧನೆ ಮಾಡಬೇಕಾದ್ರೆ ಆ ಒಂದು ಪರಿಶುದ್ಧತೆ ನಮ್ಮೊಳಗಡೆ ಬೇಕಾಗಿದೆ. ಆಮೆನ್. ಅದಕ್ಕೆ ಪೌಲನು ಹೇಳ್ತಾನೆ, ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ನಾವು ದೇವರನ್ನ ಆರಾಧನೆ ಮಾಡಬೇಕಾದ್ರೆ ಮೊದಲು ಸತ್ಯ ಭಾವ ಬೇಕು. ಹೇಳಿ, ಎಂತ ಭಾವ? ಜೋರಾಗಿ, ಸತ್ಯ ಭಾವ. ಏನು ಹೇಳಿದ್ದಾರೆ? ಬಾಯಿ ತೆರೆದು ಆರಾಧನೆ ಮಾಡ ಅಂತ ಹೇಳಿದ್ದಾರೆ, ಏನು ಬಾಯಿ ತೆರೆದು ಆರಾಧನೆ ಮಾಡೋಣ. ಏನು ಕೈ ತಟ್ಟ ಅಂತ ಹೇಳಿದರೆ ಕೈ ತಟ್ಟೋಣ. ಏನು ಕೈ ಎತ್ತಿ ಹೇಳಿದ್ದಾರೆ ಕೈ ಎತ್ತೋಣ. ಅದಲ್ಲ, ಆತ್ಮದಿಂದ ಸತ್ಯವಾಗಿ ಭಾವ ಬರಬೇಕು, ಒಳಗಡೆಯಿಂದ ಭಾವ ಬರಬೇಕು. ಎರಡನೇದು, ನಮ್ಮ ದೇಹ ಯಾರಿಗೋಸ್ಕರ ಇರ್ಬೇಕು? ಸಾರ್ ಯಾಕೆ ದೇವ್ರಿಗೋಸ್ಕರ ಇಡ್ಬೇಕು ಹೇಳ್ರಿ ಗೊತ್ತಾ? ನಿನಗೋಸ್ಕರ ಸ್ವಾಮಿ ಏನು ಮಾಡಿದೆ? ಪ್ರಾಣವನ್ನ ಕೊಟ್ಟಿದ್ದಾರೆ. ನಿನ್ನ ದೇಹವನ್ನ ಪಾಪದ ಗುಂಡಿ ಒಳಗಿಂದ ಹೊರಗಡೆ ತಂದಿರುವುದರಿಂದ ಆತನನ್ನ ನಿನ್ನ ಆರಾಧಿಸುವುದಕ್ಕೆ ನಿನ್ನ ದೇಹ ಪ್ರತ್ಯೇಕವಾಗಿ ಇರಬೇಕಾಗಿದೆ. ಒಪ್ಪಿಸುವೆ ಕರ್ತನೇ ನೆಲೆಸೆಯ ಯಾವಾಗಲೂ. ಒಪ್ಪಿಸುವೆ ಸತ್ಯಭಾವದಿಂದ ಕರ್ತನೇ, ಹೃದಯ ಅಂತರಾಳದಿಂದ ನನ್ನ ಒಪ್ಪಿಸುವೆ ಕರ್ತನೇ ನೆಲೆಸೆಯ ಯಾವಾಗಲೂ. ಲೋಕ ಮಾರ್ಗದಿ ನಡೆಯುವ ಲೋಕದ ವೇಷವು ಧರಿಸೆನು ನಾ. ಲೋಕ ಮಾರ್ಗದಿ ಈ ವಚನದಲ್ಲಿ ಒಪ್ಪಿಸಿಕೊಂಡು ದೇವರೇ, ಇನ್ನು ಮೇಲೆ ನನ್ನ ದೇಹ ಲೋಕದ ಪಾಪದಿಂದ ಪ್ರತ್ಯೇಕವಾಗಿದ್ದು ದೇವರ ಲೋಕವು ಧರಿಸುವ ರೀತಿಯಲ್ಲಿ ಧರಿಸದೆ ನನ್ನನ್ನು ಒಪ್ಪಿಸಿಕೊಡುವೆ ಸ್ವಾಮಿ ಎಂಬುದಾಗಿ. ಲೋಕ ಮಾರ್ಗ ನಡೆ, ಹೇಳಿ, ಹೃದಯ ಭಾವ ಸತ್ಯ ಭಾವದಿಂದ ಲೋಕದ ಹೊಸ ಮನಸ್ಸನ್ನು ಹೊಂದಿ ನಿನ್ನ ಇಷ್ಟ ಅರಿತು ಬಾಳಬೇಕು. ಹೊಸ ಮನಸ್ಸು, ನಿನ್ನ ಇಷ್ಟ ಅರಿತು ಬಾಳಬೇಕು ದೇವರೇ, ನಿನ್ನ ಇಷ್ಟ ಅರಿತು ಬಾಳಬೇಕು. ಒಪ್ಪಿಸುವೆ ಕರ್ತನೇ, ದೇವರೇ ನನ್ನನ್ನು ನಾನು ಒಪ್ಪಿಸುವೆ. ನಿರಂತರವು ಒಪ್ಪಿಸುವೆ ಕರ್ತನೇ ನೆಲೆಸೆಯ ಯಾವಾಗಲೂ. ಎರಡು ನಿಮಿಷ ಕಾಲ ನಮ್ಮ ಸ್ವರಗಳಲ್ಲಿ ಹೇಳೋಣ, ದೇವರೇ ಇವತ್ತಿಂದ ದೇವರೇ ಲೋಕದವರು ಹಾಗೆ ನಡೆಯುವ ಹಾಗೆ ನಾನು ನಡೆಯದೆ, ಅವರು ಹಾಕುವಂತ ದೇವರೇ ದೇವರೇ ಬಟ್ಟೆಗಳನ್ನು ನಾನು ಧರಿಸದೆ, ವಿಚಿತ್ರವಾದ ಬಟ್ಟೆಗಳನ್ನು ನಾನು ಧರಿಸದೆ, ಅವರು ಮಾತನಾಡುವ ಹಾಗೆ ನಾನು ಮಾತನಾಡದೆ, ಅವರ ಜೀವಿಸುವ ಹಾಗೆ ನಾನು ಜೀವಿಸದೆ, ಈಗ ದೇವರೇ ನನ್ನ ದೇಹವನ್ನು ನಿನಗೋಸ್ಕರ ಪ್ರತ್ಯೇಕವಾಗಿ ನಾನು ಮಾಡುವಂತನಾಗಿದ್ದೇನೆ. ನನ್ನ ಬಾಯಿ ನಿನ್ನ ಸ್ತುತಿಸಲಿ, ನನ್ನ ಕೈಗಳು ದೇವರ ನಾಮನ ಘನಪಡಿಸಲಿ, ಇಡೀ ನನ್ನ ದೇಹವೇ ಪರಿಶುದ್ಧತೆಯಲ್ಲಿ ಜೀವಿಸಲಿ ಸ್ವಾಮಿ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತಿನ ದೇವರೇ ಸತ್ಯ ಭಾವದಿಂದ ನಾನು ಆರಾಧನೆ ಮಾಡುತ್ತೇನಪ್ಪ. ಯಾರು ಹೇಳಿದರು ಹೇಳಿಲ್ಲ ಅಂದ್ರು ದೇವರೇ, ಈಗ ನನ್ನ ಮನಸ್ಸಿನಿಂದ ಸತ್ಯ ಭಾವದಿಂದ ದೇವರೇ ನಾನು ಆರಾಧಿಸ್ತೇನೆ ಸ್ವಾಮಿ ಎಂಬುದಾಗಿ. ಇರುವ ಸ್ಥಳದಲ್ಲಿ ನಿಮ್ಮ ಸ್ವರಗಳ ಮೇಲೆತ್ತಿ ದೇವರಿಗೆ ಹೇಳಿ, ದೇವರೇ ಇವತ್ತಿಂದ ದೇವರೇ ಸತ್ಯ ಭಾವದಿಂದ ನಾನು ಆರಾಧನೆ ಮಾಡುತ್ತೇನೆ.